ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮತದಾನ ಮುಗಿದಿದ್ದು ಎಲ್ಲ ಅಭ್ಯರ್ಥಿಗಳು ಸದ್ಯ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಆದರೆ ಇಲ್ಲೊಬ್ಬ ಅಭ್ಯರ್ಥಿ ರಿಲ್ಯಾಕ್ಸ್ ಮಾಡದೆ ಕಾರ್ಯಕರ್ತರ ಸಮಾವೇಶ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರವಾಗಿದ್ದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜೆಬಿ ವಿನಯ್ ಕುಮಾರ್ ಇಂದು ಕಾರ್ಯಕರ್ತರ ಸಮಾವೇಶವನ್ನು ನಡೆಸಿದರು. ದಾವಣಗೆರೆಯ ಕುಂದುವಾಡ ರಸ್ತೆಯಲ್ಲಿರುವಂತಹ ಬಂಟರ ಭವನದಲ್ಲಿ ಮತದಾರ ಪ್ರಭುಗಳ ಕೃತಜ್ಞತಾ ಸಮಾರಂಭ ಕೂಡ ನಡೆಯಿತು. ಸಮಾರಂಭದಲ್ಲಿ 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿ ಚುನಾವಣೆ ಬಗ್ಗೆ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಮಾತನಾಡಿದ ವಿನಯ್ ಕುಮಾರ್, ಪ್ರಜಾಪ್ರಭುತ್ವದ ಚುನಾವಣಾ ಪೂರ್ವದಲ್ಲಿ ಭಾಗಿಯಾಗಿ ನನ್ನನ್ನು ಬೆಂಬಲಿಸಿ ಸ್ವಾಭಿಮಾನದ ಮತ ನೀಡಿದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲಾ ಮತದಾರ ಪ್ರಭುಗಳಿಗೆ ಮನಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಇದೇ ಸಮಾರಂಭದಲ್ಲಿ ಚನ್ನಗಿರಿ ತಾಲೂಕು ಅಹಿಂದ ಅಧ್ಯಕ್ಷರಾದ ಎಸಿ ಚಂದ್ರು, ಸಂತೆಮುಂದೂರು ಇರ್ಫಾನ್, ಜಿಬಿ ವಿನಯ್ ಕುಮಾರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ರಾಜಕೀಯದ ಪಾಠ ಕಲಿಸಿದ್ದಾರೆ, ನಮಗೊಂದು ಅವಕಾಶ ಕೊಟ್ಟಾಗಿ ಒಂದು ಲೇಡೀಸ್ ಯಾವತ್ತೂ ಅವ್ರ ಜೊತೆ ಇದ್ದೇ ಇರುತ್ತೆ. ಅವ್ರ ಕೈ ಬೀಳುವಂತ ಕಾರ್ಯಕ್ರಮ ಯಾವತ್ತೂ ನಾವು ಮಾಡಲ್ಲ. ಅವ್ರ ಕೈ ಹಿಡಿದು ನಡೆಸುವಂತ ಒಂದು ಮಹಿಳೆಯರು ದಯವಿಟ್ಟು ಒಗ್ಗೂಡಿ ಜೊತೆಗಿರಿ. ಯಾವತ್ತೂ ಅವ್ರನ್ನ ಕೈ ಬಿಡಕ್ ಹೋಗಬೇಡಿ. ಪ್ರತ್ಯಕ್ಷ ಪರೋಕ್ಷ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ಧರ್ಮಕ್ಕೆ ಇದು ಮಾಡ್ಕೊಂಡು ಹೋಗೋದು ಒಂದು ಶಕ್ತಿ ಇದೆ. ಈಗ ನಾವು ನೋಡ್ಕೊಂತ ಬಂದಿರೋ ದಾವಣಗೆರೆಯಲ್ಲಿ ಜೆಬಿ ವಿನಯ್ ಕುಮಾರ್ ಸ್ವಾಭಿಮಾನಿ ವ್ಯಕ್ತಿ ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಬಂದ್ರಲ್ಲ, ನಾವು ನೋಡಿದ್ವಿ ಅವ್ರ ಸ್ವಾಭಿಮಾನ ಹೆಂಗಿದೆ ಅಂತೇಳಿ. ಬಡಬಗ್ಗದಲ್ಲಿ ನಡವಳಿಕೆ ಅವ್ರು ಬಂದಿರೋದು ಬಡವಂತನದಿಂದ ಅಂತೇಳಿ ನಮ್ಗೆ ಎಲ್ಲರ ಜೊತೆಗಿದ್ದಾರೆ. ನಾವು ಅಲ್ಲೇನು ಶ್ರೀಮಂತರ ಜಗದಲ್ಲೂ ಹೋಗಿದ್ದೀವಿ. ಅವ್ರು ನಮಗೆ ಎಲ್ಲೇ ಇಡ್ಬೇಕು ಅಲ್ಲೇ ಹೇಳ್ತಾರೆ. ಇವ್ರ ಮನೆಯಲ್ಲಿ ಹೋಗಿ ನಾವು ಊಟ ಮಾಡಿದ್ದೀವಿ, ತಿಂಡಿ ತಿಂದಿದ್ದೀವಿ. ಇವ್ರ ಮನೆ ಒಲೆ ತನಕನೂ ಹೋಗಿದ್ದೀವಿ. ಅವ್ರ ಮನೆಗೆ ಒಲೆ